ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನನ್ನ ಹೆಸರು ಉಮೇಶ್ ಬಾಬು. ಶ್ರೀ ಮರುಳಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಖರಣ್ಣ ಪ್ರೌಢಶಾಲೆ ಬೆಂಡೆಕೆರೆ, ಅರಸೀಕೆರೆ ತಾಲೂಕು, ಹಾಸನ ಶಾಲೆ. ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತವನ್ನು ಕೊಡ್ತಾ ಈ ದಿನ ನಾವು 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯ ಈ ಪಾಠವನ್ನ ಅಧ್ಯಯನವನ್ನು ಮಾಡೋಣ. ಇಂದಿನ ತರಗತಿಯಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಂಡಿದ್ವಿ. ಈ ದಿನ ನಾವು ವಿಜಯನಗರ ಸಾಮ್ರಾಜ್ಯದ ನಂತರ ಆಳ್ವಿಕೆಯನ್ನು ಮಾಡಲಿಕ್ಕೆ ಬಂದಂತಹ ಮತ್ತೊಂದು ರಾಜಮನೆತನ ಬಹುಮನಿ ಸಾಮ್ರಾಜ್ಯ, ಇದರ ಬಗ್ಗೆ ತಿಳ್ಕೊಳ್ತೇವೆ. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಅಭ್ಯಾಸವನ್ನ ಮಾಡಿದ್ವಿ. ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರು ಎಷ್ಟರಲ್ಲಿ ಸ್ಥಾಪನೆ ಆಯಿತು, ಅದು ಯಾವ ರೀತಿಯಾದಂತಹ ಒಂದು ಆಳ್ವಿಕೆಯನ್ನು ನಡೆಸಿತು, ಇದಕ್ಕೆ ಪ್ರತಿಸ್ಪರ್ಧಿಗಳಾಗಿದ್ದಂತಹ ರಾಜಮನೆತನಗಳು ಯಾವುವು, ಕಲೆ, ವಾಸ್ತುಶಿಲ್ಪ, ಶಿಕ್ಷಣ ಕ್ಷೇತ್ರಕ್ಕೆ ವಿಜಯನಗರದ ಅರಸರು ಕೊಟ್ಟಂತಹ ಕೊಡುಗೆಗಳೇನು, ನಂತರ ದೇವಾಲಯಗಳ ನಿರ್ಮಾಣದ ಕಾರ್ಯದಲ್ಲಿ ವಿಜಯನಗರದ ಅರಸರ ಪಾತ್ರ ಏನು, ಯಾವ ಯಾವ ಪ್ರದೇಶಗಳಲ್ಲಿ ಇವರ ಒಂದು ದೇವಾಲಯಗಳು ನಿರ್ಮಾಣ ಆಗಿದ್ವು, ಯಾವ ಪ್ರದೇಶಗಳು ವಿಜಯನಗರ ಸಾಮ್ರಾಜ್ಯಕ್ಕೆ ಒಳಪಟ್ಟಿದ್ವು ಅನ್ನೋದನ್ನ ತಿಳ್ಕೊಂಡಿದ್ವಿ. ಅದೇ ರೀತಿ ಇವರ ಕಾಲದಲ್ಲಿ ರಚನೆಯಾದಂತಹ ಸಾಹಿತ್ಯ ಕೃತಿಗಳು, ಈ ಕಾಲದಲ್ಲಿ ರಾಜಾಶ್ರಯವನ್ನು ಪಡೆದಂತಹ ಕವಿಗಳ ಬಗ್ಗೆಯೂ ಸಹ ತಿಳ್ಕೊಂಡ್ವಿ. ನಂತರದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅವನತಿ ಯಾವ ರೀತಿ ಆಯಿತು, ಯಾವ ರೀತಿ ಅಂತ್ಯವನ್ನು ಒಂದು ಪತನವನ್ನು ಹೊಂದಿದ್ರು ಅನ್ನೋದನ್ನು ತಿಳ್ಕೊಂಡ್ವಿ. ವಿಜಯನಗರ ಸಾಮ್ರಾಜ್ಯ 1565ರಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿರುವಂತಹ ಈಗಿನ ತಾಳಿಕೋಟೆ ಎನ್ನುವಂತಹ ಪ್ರದೇಶದಲ್ಲಿ ವಿಜಯನಗರದ ಅರಸರು ಮತ್ತು ಬಹುಮನಿ ಸುಲ್ತಾನರಿಗೆ ಯುದ್ಧ ಆಗುತ್ತಾ, ಈ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಅಥವಾ ವಿಜಯನಗರದ ಅರಸರು ಸೋಲನ್ನು ಅನುಭವಿಸ್ತಾರೆ. ಯುದ್ಧದಲ್ಲಿ ಗೆದ್ದಂತ ಸಾಮ್ರಾಜ್ಯಗಳು ಇಲ್ಲಿದ್ದಂತಹ ಒಂದು ಸಂಪತ್ತನ್ನ ಕೊಳ್ಳೆ ಹೊಡೆದು ಹಂಚಿಕೊಂಡರು. ಅಲ್ಲಿಗೆ ವಿಜಯನಗರ ಸಾಮ್ರಾಜ್ಯದ ಅಂತ್ಯ ಆಯಿತು. ಆ ಪ್ರದೇಶದಲ್ಲಿ ಬಹುಮನಿ ಸಾಮ್ರಾಜ್ಯ ಪ್ರವರ್ಧಮಾನಕ್ಕೆ ಬಂತು. ಹಾಗಾದ್ರೆ ಈ ಬಹುಮನಿ ಸಾಮ್ರಾಜ್ಯದ ಸ್ಥಾಪಕರು ಯಾರು, ಎಷ್ಟರಲ್ಲಿ ಇದು ಪ್ರವರ್ಧಮಾನಕ್ಕೆ ಬಂತು, ಇದರ ಆಳ್ವಿಕೆಯನ್ನು ಮಾಡಿದಂತಹ ರಾಜರುಗಳು ಯಾರು ಅನ್ನೋದ್ರ ಬಗ್ಗೆ ನಾವು ಈ ದಿನ ತಿಳ್ಕೊಳ್ತೇವೆ. ಬಹುಮನಿ ಸಾಮ್ರಾಜ್ಯ, ಈ ಬಹುಮನಿ ಸಾಮ್ರಾಜ್ಯದ ಸ್ಥಾಪಕರನ್ನು ನಾವು ಗಮನಿಸುವುದಾದರೆ ಇದು 14ನೇ ಶತಮಾನದಲ್ಲಿ ಕಂಡುಬಂದಂತಹ ಮತ್ತೊಂದು ರಾಜಮನೆತನ. ಇದು ಸ್ಥಾಪನೆಯಾಗಿದ್ದು ಸಾಲಿವಾಹನ ಶಕೆ 1347ರಲ್ಲಿ ಇದನ್ನ ಸ್ಥಾಪನೆ ಮಾಡಿದವರು ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ. ಈತ ಬಹುಮನಿ ಸಾಮ್ರಾಜ್ಯದ ಸ್ಥಾಪನೆಯನ್ನು ಮಾಡ್ತಾನೆ. ಇವನು ಇಲ್ಲಿ ಈ ಒಂದು ಬಹುಮನಿ ಸಾಮ್ರಾಜ್ಯ ಸಾಲಿವಾಹನ ಶಕೆ 1347ರಿಂದ 1527ರವರೆಗೆ ಹಾಗೂ 1686ರವರೆಗೆ ಶಾಹಿ ಮನೆತನಗಳು ಇಲ್ಲಿ ಆಳ್ವಿಕೆಯನ್ನು ಮಾಡ್ತವೆ. ಈ ಬಹುಮನಿ ಸಾಮ್ರಾಜ್ಯದಲ್ಲಿ ಬಂದಂತಹ ಪ್ರಮುಖವಾದಂತಹ ಅರಸರುಗಳನ್ನು ನಾವು ಗಮನಿಸೋದಾದ್ರೆ ಈ ಒಂದು ರಾಜಮನೆತನದ ಬಹುಮನಿ ಸಾಮ್ರಾಜ್ಯದಲ್ಲಿ ಮಹಮೂದ್ ಶಾ, ಫಿರೋಜ್ ಶಾ, ಯೂಸುಫ್, ಅಲಿ ಖಾನ್, 1ನೇ ಇಬ್ರಾಹಿಂ ಆದಿಲ್ ಶಾ ಪ್ರಮುಖರಾದಂತಹ ಅರಸರು. ಇವರು ಈ ಒಂದು ಬಹುಮನಿ ಸಾಮ್ರಾಜ್ಯದ ಏಳಿಗೆಯನ್ನ, ಕೀರ್ತಿಯನ್ನ ಹೆಚ್ಚಿಸುವಲ್ಲಿ ಮಹತ್ವವಾದಂತಹ ಪಾತ್ರವನ್ನ ವಹಿಸುತ್ತಾರೆ. ಬಹುಮನಿಗಳ ರಾಜಕೀಯ ಚರಿತ್ರೆಯನ್ನ ನಾವು 2 ಹಂತಗಳಲ್ಲಿ ಅಭ್ಯಾಸವನ್ನ ಮಾಡಬಹುದು. ಮೊದಲ ಹಂತದಲ್ಲಿ ಗುಲ್ಬರ್ಗಾವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡಿದಂತಹ ರಾಜರುಗಳು ಒಂದು ಹಂತ ಅಂದ್ರೆ, ಬೀದರನ್ನ ರಾಜಧಾನಿಯನ್ನಾಗಿ ಇಟ್ಟುಕೊಂಡು ಆಳ್ವಿಕೆಯನ್ನು ಮಾಡಿದಂತಹ ರಾಜರುಗಳು 2ನೇ ಹಂತ. ಈ ರೀತಿಯಾಗಿ ಈ ಒಂದು ಬಹುಮನಿ ಸಾಮ್ರಾಜ್ಯದ ಆಡಳಿತದ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಮೊದಲ ಹಂತದಲ್ಲಿ ರಾಜಧಾನಿ ಗುಲ್ಬರ್ಗ. ಇಲ್ಲಿ ಈ ಬಹುಮನಿ ಸಾಮ್ರಾಜ್ಯದ ಆಳ್ವಿಕೆಯ ಸಂದರ್ಭದಲ್ಲಿ ಪ್ರಮುಖವಾದಂತಹ ಪ್ರತಿಸ್ಪರ್ಧಿಗಳು ಅಂದ್ರೆ ಶತ್ರು ರಾಜರುಗಳು ಅನ್ನೋದಾದ್ರೆ, ನಾವಾಗಲೇ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ವಿಜಯನಗರಕ್ಕೆ ಪ್ರಬಲವಾದಂತಹ ಶತ್ರುಗಳು ಯಾರು ಅಂತಂದ್ರೆ
ಅಂದ್ರೆ ಬಹುಮನಿ ಸಾಮ್ರಾಜ್ಯ. ಅದೇ ರೀತಿ ಬಹುಮನಿ ಸಾಮ್ರಾಜ್ಯವನ್ನ ಅಧ್ಯಯನ ಮಾಡಬೇಕಾದ್ರೆ ಅವ್ರಿಗೂ ಸಹ ಪ್ರಬಲವಾದಂತಹ ಶತ್ರುಗಳು ವಿಜಯನಗರ ಸಾಮ್ರಾಜ್ಯ ಮತ್ತು ತೆಲಂಗಾಣದ ಅರಸುಗಳು ಇವರಿಗೆ ಪ್ರತಿಸ್ಪರ್ಧಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ರು. ಪ್ರತಿಸ್ಪರ್ಧಿ ಅಥವಾ ಸಮಾನಾಂತರ ಒಂದು ರಾಜಮನೆತನಗಳಾಗಿದ್ದವು. ಇಲ್ಲಿ ಬಹುಮನಿ ಸಾಮ್ರಾಜ್ಯದಲ್ಲಿ 8 ಜನ ಸುಲ್ತಾನರು ಆಳ್ವಿಕೆಯನ್ನು ನಡೆಸ್ತಾರೆ. 8 ಜನ ಸುಲ್ತಾನರಲ್ಲಿ ಗಿಯಾಸುದ್ದೀನ್ ಮಹಮ್ಮದ್ ಈತ ರಾಜಧಾನಿಯನ್ನ ಗುಲ್ಬರ್ಗಾದಲ್ಲಿದ್ದಂತ ಬಹುಮನಿ ಸುಲ್ತಾನರ ರಾಜಧಾನಿಯನ್ನ ಬೀದರ್ಗೆ ವರ್ಗಾವಣೆಯನ್ನು ಮಾಡ್ತಾರೆ. ಬೀದರ್ಗೆ ಸ್ಥಳಾಂತರಿಸಿದ ನಂತರ ಅಂದ್ರೆ ಸಾಮ್ರಾಜ್ಯ ಅಂತ್ಯ ಆಗುವವರೆಗೂ ಸಹ ಬಹುಮನಿ ಸುಲ್ತಾನರ ಆಳ್ವಿಕೆ ಅಂತ್ಯವಾಗುವವರೆಗೂ ಸಹ ಬೀದರ್ ಬಹುಮನಿ ಸುಲ್ತಾನರ ರಾಜಧಾನಿಯಾಗಿಯೇ ಮುಂದುವರೆದಿತ್ತು. ನಂತರ ಇದರಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಳೋದಾದ್ರೆ ಮೊಹಮ್ಮದ್ ಗವಾನ್ ಈತ ರಾಜ ಮತ್ತೆ ಪ್ರಧಾನಮಂತ್ರಿಯಾಗಿದ್ದ. ರಾಜನ ಆಳ್ವಿಕೆಗಿಂತಲೂ ಸಹ ಮುಖ್ಯವಾಗಿ ನಾವು ಈ ಅಧ್ಯಾಯದಲ್ಲಿ ಮೊಹಮ್ಮದ್ ಗವಾನನ ಬಗ್ಗೆ ಅಧ್ಯಯನವನ್ನು ಮಾಡಿ ತಿಳ್ಕೊಳ್ತೀವಿ. ಯಾಕೆ ಈತನ ಬಗ್ಗೆ ಅಷ್ಟೊಂದು ಮಾಹಿತಿಯನ್ನ ಇಲ್ಲಿ ಕಲೆ ಹಾಕಿದ್ದಾರೆ ತಿಳಿಸಿದ್ದಾರೆ ಅನ್ನೋದನ್ನ ನಾವು ಗಮನಿಸಿದ್ರೆ, ಈತ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಂಥವನು, ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಮೊಹಮ್ಮದ್ ಗವಾನ್ ರಾಜರುಗಳಿಗೆ ತುಂಬಾ ನಿಷ್ಠೆಯ ಸೇವೆಯನ್ನು ಸಲ್ಲಿಸುತ್ತಿದ್ದ. ತುಂಬಾ ಸರಳ ಜೀವಿ, ವಿದ್ವಾಂಸ, ಸಾಕಷ್ಟು ಸೇವೆಗಳನ್ನು ಮಾಡಿ ಕೆಲಸಗಳನ್ನು ಮಾಡಿ ಈತ ಬಹುಮನಿ ಸುಲ್ತಾನರ ಸಾಮ್ರಾಜ್ಯದಲ್ಲಿ ಹೆಸರುವಾಸಿಯಾಗಿದೆ. ಈತನ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಮೊಹಮ್ಮದ್ ಗವಾನ್ ಸಾಲಿವಾರ ಶಕೆ 1411 ರಿಂದ 1481 ಸಹ ಜೀವಿಸಿದ್ದ. 1426 1347 ರಿಂದ 1426 ಗುಲ್ಬರ್ಗಾ ರಾಜಧಾನಿಯಾಗಿತ್ತು. ಅದಕ್ಕಿಂತ ಮುಂಚೆ ಬೀದರ್ ರಾಜಧಾನಿಯಾಗಿತ್ತು. ಈ ಕಾಲಘಟ್ಟದಲ್ಲಿ ಮೊಹಮ್ಮದ್ ಗವಾನನ ನಿಷ್ಠೆ ನಿಸ್ವಾರ್ಥತೆಯಿಂದ ಆಳ್ವಿಕೆಯನ್ನು ನಡೆಸಿದ್ದ. ಮೂರನೇ ಮೊಹಮ್ಮದ್ ಶಾನ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದಂತಹ ಮೊಹಮ್ಮದ್ ಶಾ ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದ. ಕೈರೋದಲ್ಲಿ ಇಸ್ಲಾಂ ಮತಶಾಸ್ತ್ರ ಮತ್ತು ಕಾನೂನು ಶಾಸ್ತ್ರವನ್ನ ಈತ ಅಭ್ಯಾಸವನ್ನ ಮಾಡಿದಂತ ಮೊಹಮ್ಮದ್ ಗವಾನ್ ಅರಬ್ಬಿ, ಪಾರ್ಸಿ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಸಹ ಗಳಿಸಿದ. ಬಹುಮನಿ ಸುಲ್ತಾನರಾದಂತಹ ಹುಮಾಯೂನ್, ನಿಜಾಮ್ ಶಾ, ಮೂರನೇ ಮೊಹಮ್ಮದ್ ಶಾನ ಆಳ್ವಿಕೆಯ ಕಾಲದಲ್ಲಿ ಮಂತ್ರಿಯಾಗಿ ಮತ್ತೆ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದ. ಈತ ತನ್ನ ದಿಗ್ವಿಜಯಗಳು ಹಾಗೂ ಅಚ್ಚುಕಟ್ಟಾದಂತಹ ಆಡಳಿತ ಕ್ರಮದಿಂದ ಬಹುಮನಿ ಸಾಮ್ರಾಜ್ಯದ ಕೀರ್ತಿಯನ್ನ ಹೆಚ್ಚಿಸಿದ. ಮೊಹಮ್ಮದ್ ಗವಾನ್ ಕೊಂಕಣ, ಗೋವಾ, ಬೆಳಗಾವಿಗಳನ್ನು ವಶಪಡಿಸಿಕೊಂಡಿದ್ದ. ನಂತರ ಒರಿಸ್ಸಾದ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿಂದ ಕೊಂಡವೀಡು ಪ್ರದೇಶಗಳನ್ನು ಸಹ ವಶಪಡಿಸಿಕೊಂಡು ಬಹುಮನಿ ಸಾಮ್ರಾಜ್ಯಕ್ಕೆ ಸೇರ್ಪಡೆಯನ್ನು ಮಾಡಿಕೊಂಡಿದ್ದ. ಸಾಲಿವಾಹನ ಶಕೆ 1481 ಈತ ಕಂಚಿಯ ಮೇಲೆ ದಾಳಿಯನ್ನು ಮಾಡ್ತಾನೆ. ದಾಳಿಯನ್ನು ಮಾಡಿ ಆ ಕಂಚಿಯಲ್ಲಿ ಅಪಾರವಾದಂತಹ ಸಂಪತ್ತನ್ನ ಲೂಟಿ ಮಾಡಿದ. ಬಹುಮನಿ ಸಾಮ್ರಾಜ್ಯದ ಸರ್ವತೋಮುಖವಾದಂತಹ ಅಭಿವೃದ್ಧಿಗೆ ಈತ ಕಾರಣಕರ್ತನಾದ. ಇಂತಹ ಸನ್ನಿವೇಶದಲ್ಲಿ ಬಹುಮನಿ ಸಾಮ್ರಾಜ್ಯದಲ್ಲಿ ಆಂತರಿಕ ಈರ್ಷ್ಯೆಗಳು ಹೆಚ್ಚಾದವು. ಗವಾನನ ಮೇಲೆ ಅಲ್ಲಿದ್ದಂತಹ ಕೆಲವು ವಿರೋಧಿ ಬಣ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ರಾಜನಿಗೆ ದೂರನ್ನು ಕೊಟ್ಟರು. ಇದರಿಂದ ಗವಾನನಿಗೆ ಶತ್ರುಗಳ ಸಂಖ್ಯೆ ಸಹ ಹೆಚ್ಚಾಗ್ತಾ ಹೋಯಿತು. ಈ ಶತ್ರುಗಳ ಕುತಂತ್ರದಿಂದಾಗಿ ರಾಜಕೀಯವಾಗಿ ಗವಾನನನ್ನ ಕೆಳಗಿಳಿಸಲಿಕ್ಕೆ ಅಥವಾ ಅವನನ್ನು ದುರ್ಬಲಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟರು. ರಾಜ ಗವಾನನ ಮೇಲೆ ಇಟ್ಟಂತಹ ನಂಬಿಕೆಯನ್ನ, ಅವನ ಮೇಲೆ ಇಟ್ಟಂತಹ ವಿಶ್ವಾಸವನ್ನ ರಾಜ ಮತ್ತು ಗವಾನ ನಡುವಿನ ಸಂಬಂಧವನ್ನ ಕಂಡಂತಹ ವಿರೋಧಿಗಳು ಸಾಕಷ್ಟು ಅಸೂಯೆಯನ್ನ ಪಟ್ಟು ಇವರ ನಡುವಿನ ಸಂಬಂಧವನ್ನ ಹೇಗಾದರೂ ಮಾಡಿ ಬಿಡಿಸಬೇಕು, ಅಪನಂಬಿಕೆಯನ್ನ ತರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಿದ್ವು. ಇಂತಹ ಸನ್ನಿವೇಶದಲ್ಲಿ ಮೊಹಮ್ಮದ್ ಗವಾನನ ವಿರುದ್ಧ ಪಿತೂರಿಗಳು ಪ್ರಾರಂಭ ಆದವು.
ಇದೇ ಸನ್ನಿವೇಶದಲ್ಲಿ ಏನಾಗುತ್ತೆ, ಮಹಮ್ಮದ್ ಗವಾನ್ ಕಂಚಿಯ ಮೇಲೆ ದಾಳಿಯನ್ನು ಮಾಡಿ ಅಪಾರವಾದಂತಹ ಸಂಪತ್ತನ್ನ ಲೂಟಿ ಹೊಡೆದಿದ್ದ. ಲೂಟಿ ಹೊಡೆದು ಬಹಮನಿ ಸಾಮ್ರಾಜ್ಯಕ್ಕೆ ಅದನ್ನ ತಂದು ಕೊಟ್ಟಿದ್ದ. ವಿರೋಧಿಗಳು ಏನ್ ಮಾಡ್ತಾರೆ, ರಾಜನಿಗೆ ಮೂರನೇ ಮಹಮ್ಮದ್ ಶಾನಿಗೆ ಗವಾನನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸಿ ಅವನನ್ನ ರಾಜದ್ರೋಹದ ಒಂದು ಆಪಾದನೆಯನ್ನು ಹೊರಿಸ್ತಾರೆ. ರಾಜ ಗವಾನನನ್ನ ಯಾವುದೇ ವಿಚಾರಣೆಯನ್ನ ಮಾಡೋದಿಲ್ಲ. ವಿಚಾರಣೆಯನ್ನು ಮಾಡದೆ ಆತನಿಗೆ ಮರಣದಂಡನೆಯನ್ನು ವಿಧಿಸ್ತಾರೆ. ಸಂಪತ್ತನ್ನ ಕೊಳ್ಳೆ ಹೊಡೆದು ಮನೆಯಲ್ಲಿ ಬಚ್ಚಿಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನ ತಿಳಿಸಿದಂತ ನಂತರ ಆತನಿಗೆ ರಾಜದ್ರೋಹದ ಆರೋಪ ಹೊರಿಸ್ತಾರೆ. ಆಗ ರಾಜ ಏನ್ ಮಾಡ್ತಾನೆ, ರಾಜನ ಆಜ್ಞೆಯಂತೆ ಈತನ ಶಿರಚ್ಛೇದನ ಆಗುತ್ತೆ. ಇವನ ಮರಣದ ತರುವಾಯ ಬಹಮನಿ ಸಾಮ್ರಾಜ್ಯ ದುರ್ಬಲಗೊಳ್ತು. ಇದು 5 ಭಾಗಗಳಾಗಿ ಒಡೆದುಬಿಟ್ಟು ಆ ನಂತರ ಶಿರಚ್ಛೇದ ಆದ ನಂತರ ರಾಜ ಮಹಮ್ಮದ್ ಗವಾನನ ಮನೆಗೆ ಕಳಿಸ್ತಾನೆ. ಇದ್ದಂತ ಸಂಪತ್ತನ್ನ ತೆಗೆದುಕೊಂಡು ಬನ್ನಿ, ಆಸ್ಥಾನಕ್ಕೆ ತೆಗೆದುಕೊಂಡು ಬನ್ನಿ ಅಂತೇಳಿ ಸೈನಿಕರನ್ನ ಕಳಿಸ್ತಾನೆ. ಸೈನಿಕರೆಲ್ಲರೂ ಸಹ ಮಹಮ್ಮದ್ ಗವಾನ ವಾಸಿಸುತ್ತಿದ್ದಂತಹ ಮನೆಗೆ ಹೋಗ್ತಾರೆ. ಆ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಗವಾನನ ಮನೆಯಲ್ಲಿದ್ದಂಥದ್ದು ಸಂಪತ್ತಲ್ಲ, ಮನೆಗೆ ಹೋದಂತಹ ಸಂದರ್ಭದಲ್ಲಿ ಯಾವುದೇ ಸಂಪತ್ತು ಮನೆಯಲ್ಲಿ ಇರೋದಿಲ್ಲ. 2 ಕೊಠಡಿಗಳಿರುವಂತಹ ಒಂದು ಗುಡಿಸಲು ಮನೆ. ಅಲ್ಲಿ ಮೊದಲನೇ ಕೋಣೆಯಲ್ಲಿ ಒಂದು ಮಣ್ಣಿನ ಮಡಕೆ, ಅದರಲ್ಲಿ ನೀರು. ಆ ಮನೆಯ ಗೋಡೆಯ ಭಾಗದಲ್ಲಿ ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ಮಹಮ್ಮದ್ ಗವಾನನಿಗೆ ಮಾಸಿಕವಾಗಿ ಬರುತ್ತಿದ್ದಂತಹ ವೇತನ ಮತ್ತೆ ಅದರ ಖರ್ಚು ವೆಚ್ಚಗಳನ್ನ ಬರೆದಿಡಲಾಗಿತ್ತು. ಎಲ್ಲಾ ಶೋಧನೆಯನ್ನ ಮಾಡ್ತಾರೆ. ಎಲ್ಲೂ ಸಹ ಸಂಪತ್ತಾಗ್ಲಿ, ಹಣ ಆಗ್ಲಿ, ಐಶ್ವರ್ಯ ಆಗ್ಲಿ ರಾಜನ ಸೈನಿಕರಿಗೆ ಸಿಗ್ಲೇ ಇಲ್ಲ. ಬಂದಂತಹ ಸೈನಿಕರು ರಾಜನಿಗೆ ಮಾಹಿತಿಯನ್ನು ತಿಳಿಸ್ತಾರೆ. ರಾಜ, ಹೋಗಿದ್ವಿ, ಇಂಥ ಮನೆಗೆ ಹೋಗಿದ್ವಿ, ಮಹಮ್ಮದ್ ಗವಾನನ ಮನೆಯನ್ನ ಶೋಧನೆಯನ್ನ ಮಾಡಿದ್ವಿ. ಎಲ್ಲೂ ಸಹ ಈ ಒಂದು ನಮಗೆ ಸಂಪತ್ತಾಗಲಿ, ಹಣ ಆಗಲಿ, ಐಶ್ವರ್ಯ ಆಗಲಿ ಸಿಗಲಿಲ್ಲ. ಸಿಕ್ಕಿದ್ದಿಷ್ಟೇ ಈ ಒಂದು ಪುಸ್ತಕವನ್ನು ತೆಗೆದು ನೋಡ್ತಾರೆ. ಬಂದಂತಹ ಸಂಬಳ, ಅದನ್ನ ಯಾರ್ಯಾರು ಕೊಡ್ತಿದ್ದ ಅನ್ನುವುದರ ಒಂದು ವಿವರಣೆ ಅದರಲ್ಲಿ ಇತ್ತು. ಇದನ್ನು ಕಂಡಂತ ರಾಜ ಗಂಗಾಗಿ ಆ ಚಿಂತೆಯಲ್ಲಿಯೇ ಸಹ ಅವನು ಏನ್ ಮಾಡ್ತಾನೆ, ಆಲೋಚನೆಯನ್ನು ಮಾಡ್ತಾನೆ, ಕೊರಗ್ತಾನೆ. ಕೊನೆಗೆ ಆ ಮಹಮ್ಮದ್ ಗವಾನನ ಮರಣದ ತರುವಾಯ ಬಿಜಾಪುರದ ಬಹಮನಿ ಸುಲ್ತಾನರ ಒಂದು ಮನೆತನ 5 ಶಾಹಿ ರಾಜ್ಯಗಳಾಗಿ ಒಡೆದು ಹೋಗುತ್ತದೆ. ಈ ರೀತಿಯಾಗಿ ಮಹಮ್ಮದ್ ಗವಾನನ ಒಂದು ದಿನಚರಿ ಇತ್ತು. ನಂತರ ಮಹಮ್ಮದ್ ಗವಾನ್ ರಾಜನಿಗೆ ಸಲ್ಲಿಸಿದಂತಹ ಸೇವೆಯನ್ನೆಲ್ಲವೂ ಸಹ ಒಟ್ಟಾಗಿ ಹೇಳುವುದಾದ್ರೆ ನಿಷ್ಠೆ ಎನ್ನುವಂತಹ ಪದವನ್ನು ಬಳಸ್ತಾರೆ. ರಾಜನಿಗೆ ಅಷ್ಟೊಂದು ನಿಷ್ಠನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದ ಮಹಮ್ಮದ್ ಗವಾನನ ತರುವಾಯ ಮೂರನೇ ಮಹಮ್ಮದ್ ಶಾನ ಕಾಲದಲ್ಲಿ ಈತ ಪ್ರಧಾನಮಂತ್ರಿಯಾಗಿದ್ದ. ಆತನ ತರುವಾಯ 3ನೇ ಮಹಮ್ಮದ್ ಶಾನ ನಂತರ ಇಲ್ಲಿ ಆಳ್ವಿಕೆಯನ್ನು ಮಾಡಿದಂತಹ ಮತ್ತೊಬ್ಬ ಅರಸ ಅಂತಂದ್ರೆ 2ನೇ ಇಬ್ರಾಹಿಂ ಆದಿಲ್ ಶಾ. ಈತ ಸಾಲಿಬಾನ ಶಕೆ 1580ರಿಂದ 1627ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಆದಿಲ್ ಈತ ತುಂಬಾ ಶ್ರೇಷ್ಠನಾದಂತಹ ದೊರೆಯಾಗಿದ್ದಂಥವನು. 2ನೇ ಇಬ್ರಾಹಿಮನು ತನ್ನ 9ನೇ ವಯಸ್ಸಿನಲ್ಲಿ ಸಿಂಹಾಸನಾರೂಢನಾಗ್ತಾನೆ. ಈತನ ಆಡಳಿತಾವಧಿಯು ಸುಮಾರು 47 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾನೆ. ಇದು ಚರಿತ್ರಾರ್ಹವಾದಂತಹ ಘಟನೆಗಳಲ್ಲಿ ಪ್ರಮುಖವಾದಂಥದ್ದು. ಈತ ರಾಜಕೀಯವಾಗಿ ವಿಜಯಪುರವನ್ನ ವೈಭವದ ಉತ್ತುಂಗದ ಶಿಖರಕ್ಕೆ ಏರಿಸ್ತಾನೆ. ದಕ್ಷ ಆಡಳಿತವನ್ನ ನೀಡಿ ಕಲೆ, ಸಾಹಿತ್ಯ, ಶಿಕ್ಷಣ ಕ್ಷೇತ್ರಗಳಲ್ಲಿ ಗಣನೀಯವಾದಂತಹ ಪ್ರಗತಿಯನ್ನ ಸಾಧಿಸ್ತಾನೆ. ಈತ ಕಿತಾಬ್-ಎ-ನವರಸ್ ಎನ್ನುವಂತಹ ಗ್ರಂಥದಲ್ಲಿ ಈತನು ಸರಸ್ವತಿ, ಗಣೇಶ ಮತ್ತು ನರಸಿಂಹರ ಸ್ತುತಿಯೊಂದಿಗೆ ಇದನ್ನ ಆರಂಭಿಸಿರುವುದನ್ನು ನಾವು ಕಾಣಬಹುದು. ಇದು ಇದರ ಒಂದು ವೈಶಿಷ್ಟ್ಯತೆಯಾಗಿದೆ. ಇದರಲ್ಲಿ ಮಹಮ್ಮದ್ ಪೈಗಂಬರರ ಬಗ್ಗೆಯೂ ಸಹ ಸ್ತುತಿಗಳಿವೆ. ಈ ಗ್ರಂಥವು ಇಬ್ರಾಹಿಮನ ವಿದ್ವತ್ತು, ಘನತೆ ಹಾಗೂ ಮತೀಯ ಉದಾರತೆಗೆ ಸಾಕ್ಷೀಭೂತವಾಗಿ ನಿಂತಿದೆ.
ಇಷ್ಟು ಈ ಒಂದು ಬಹುಮನಿ ಸಾಮ್ರಾಜ್ಯದಲ್ಲಿ ಬರುವಂತಹ ಪ್ರಮುಖವಾದಂತಹ ಅರಸರುಗಳನ್ನ ತಿಳ್ಕೊಂಡಿದ್ವಿ. ಮೊದಲನೇದು ಮೂರನೇ ಮಹಮ್ಮದ್ ಶಾನ ಆಳ್ವಿಕೆಯಲ್ಲಿದ್ದಂತಹ ಪ್ರಧಾನಮಂತ್ರಿ ಮಹಮ್ಮದ್ ಗವಾನ್, ಎರಡನೇ ಇಬ್ರಾಹಿಂ ಆದಿಲ್ ಶಾ. ಇಷ್ಟು ಮಾತ್ರ ನಮ್ಮ ಗದ್ಯ ಭಾಗದಲ್ಲಿ ಇತಿಹಾಸ ವಿಷಯದ ಭಾಗದಲ್ಲಿ ನಾವು ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅಷ್ಟು ಮಾತ್ರ ಇದರಲ್ಲಿ ಕೊಟ್ಟಿದ್ದಾರೆ. ನಂತರ ಬಹುಮನಿ ಸುಲ್ತಾನರ ಸಾಂಸ್ಕೃತಿಕ ಕೊಡುಗೆ. ಬಹುಮನಿ ಹಾಗೂ ಶಾಹಿ ಸುಲ್ತಾನರು ಸುಮಾರು 2 ಶತಮಾನಗಳ ಕಾಲ ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ಮಾಡಿದರು. ಕರ್ನಾಟಕವೂ ಸೇರಿದಂತೆ ತಮಿಳುನಾಡು, ತಂಜಾವೂರಿನವರೆಗೆ ಸಾಮ್ರಾಜ್ಯವನ್ನ ವಿಸ್ತರಿಸಿದರು. ಆಡಳಿತವನ್ನ ಇಸ್ಲಾಂ ಮತಶಾಸ್ತ್ರದ ಆಧಾರದ ಮೇಲೆ ವ್ಯವಸ್ಥಿತಗೊಳಿಸಿದ್ರು. ಇಸ್ಲಾಂ ಧರ್ಮದ ಒಂದು ಗ್ರಂಥದಲ್ಲಿ ಯಾವ ರೀತಿ ಉಲ್ಲೇಖ ಆಗಿದೆಯೋ ಅದೇ ರೀತಿ ಆಡಳಿತ ವ್ಯವಸ್ಥೆಗೊಳಿಸಲಾಗಿತ್ತು. ಆಡಳಿತವನ್ನು ನಾವು ಗಮನಿಸುವುದಾದ್ರೆ ಆಡಳಿತದಲ್ಲಿ ಕೇಂದ್ರ, ಪ್ರಾಂತ್ಯ ಹಾಗೂ ಗ್ರಾಮ. ಕೇಂದ್ರ, ಪ್ರಾಂತ್ಯ, ಮತ್ತೆ ಗ್ರಾಮ ಅನ್ನುವಂತಹ ಆಡಳಿತದ ವಿಭಾಗಗಳಿದ್ವು. ಇವುಗಳಲ್ಲಿ ಕಂದಾಯ, ನ್ಯಾಯ ಮತ್ತೆ ಸೈನ್ಯ ಆಡಳಿತಗಳಿದ್ವು. ಕೇಂದ್ರ ಸರ್ಕಾರದಲ್ಲಿ ಸುಲ್ತಾನನೇ ಆಡಳಿತದ ಮುಖ್ಯಸ್ಥನಾಗಿರ್ತಿದ್ದ. ಮಂತ್ರಿಮಂಡಲಕ್ಕೆ ಮಜ್ಲಿಸ್ ಇ ಇಲ್ವತ್ ಅಂತ ಕರೀತಿದ್ರು. ಉನ್ನತ ಅಧಿಕಾರಿಗಳು, ದಂಡನಾಯಕರು, ಉಲೇಮರು, ಅಮೀರರು ಸುಲ್ತಾನನ ಆಪ್ತರು ಮತ್ತು ಸಂಬಂಧಿಗಳು ಆಗಿರ್ತಿದ್ರು. ಗವಾನನ ರಾಜ್ಯದಲ್ಲಿ ಹಿಂದೆ ಇದ್ದಂತ 4 ತರಫ್ಗಳನ್ನ 8 ಘಟಕಗಳಾಗಿ ವಿಂಗಡಿಸಿದ್ರು. ಅದೇ ರೀತಿ ಪ್ರಾಂತ್ಯಗಳನ್ನ 17 ಸರ್ಕಾರಗಳಾಗಿ ವಿಂಗಡಿಸಲಾಗಿತ್ತು. ಇವುಗಳಿಗೆ ಸುಬೇದಾರ ಅನ್ನುವಂತಹ ಅಧಿಕಾರಿಯು ಸರ್ಕಾರಗಳಲ್ಲಿ ಮುಖ್ಯ ಆಡಳಿತಾಧಿಕಾರಿಯಾಗಿರ್ತಿದ್ದ. ಸರ್ಕಾರಗಳನ್ನ ಪರಗಣಗಳನ್ನಾಗಿ ವಿಂಗಡಿಸಲಾಗಿತ್ತು. ಕೊತ್ವಾಲ್, ದೇಶ್ಮುಖ ಮತ್ತೆ ದೇಸಾಯಿ ಎನ್ನುವಂತಹ ಅಧಿಕಾರಿಗಳು ಪರಗಣದ ಅಧಿಕಾರಿಗಳಾಗಿದ್ರು. ಆಡಳಿತದ ಕೊನೆಯ ಘಟಕವಾದಂತಹ ಗ್ರಾಮಗಳಲ್ಲಿ ಪಟೇಲ, ಕುಲಕರ್ಣಿ ಮತ್ತೆ ಕಾವಲುಗಾರ ಅನ್ನುವಂತಹ ಅಧಿಕಾರಿಗಳಿದ್ರು. ಗ್ರಾಮಾಡಳಿತದ ಘಟಕಗಳು ಸ್ವಾಯತ್ತ ಸಂಸ್ಥೆಗಳಾಗಿದ್ದವು. ಈ ರೀತಿಯಾಗಿ ಆಡಳಿತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಕೊಂಡಿದ್ರು. ನಂತರ ಕಂದಾಯ ಮತ್ತು ಸೈನ್ಯ ನ್ಯಾಯಾಡಳಿತಕ್ಕೆ ಬಂದ್ರೆ ಅಮೀರ್ ಎ ಜುಮ್ಲಾಲ್ ಕಂದಾಯದ ಮುಖ್ಯಸ್ಥನಾಗಿರ್ತಿದ್ದ. ಭೂಕಂದಾಯವು ರಾಜ್ಯಾದಾಯದ ಮೂಲವಾಗಿತ್ತು. ಉತ್ಪತ್ತಿಯ ಮೂರನೇ ಒಂದರಿಂದ ಕಂದಾಯ ಉತ್ಪತ್ತಿಯ 1/3 2/1 ಭಾಗವನ್ನ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡಬೇಕಾಗಿತ್ತು. ಭೂಕಂದಾಯದ ರೂಪದಲ್ಲಿ ವಸೂಲಿಯನ್ನು ಮಾಡಲಾಗ್ತಿತ್ತು. ಜೊತೆಗೆ ಮನೆಗಳಿಗೆ ಮನೆ, ಗಣಿ, ಹೊಗೆಸೊಪ್ಪು, ಹುಲ್ಲುಗಾವಲು, ವ್ಯಾಪಾರ, ವೃತ್ತಿ ಸೇರಿದಂತೆ 50 ಬಗೆಯ ತೆರಿಗೆಗಳನ್ನು ವಿಧಿಸಲಾಗುತ್ತಿತ್ತು. ಬಂದ ಹಣವನ್ನ ಅರಮನೆ, ಯುದ್ಧ, ಅಂಗರಕ್ಷಕರು, ಕೋಟೆ ಮತ್ತೆ ಇತರ ಕಟ್ಟಡಗಳ ನಿರ್ಮಾಣಕ್ಕೆ ಬಳಕೆ ಮಾಡಲಾಗ್ತಿತ್ತು. ಬಹುಮನಿ ಸಾಮ್ರಾಜ್ಯದ ಸೈನಿಕ ವ್ಯವಸ್ಥೆಯನ್ನು ನಾವು ಗಮನಿಸೋದಾದ್ರೆ ಇದು ನಿಂತಿದ್ದೇ ಬಲವಾದಂತಹ ಸೇನೆಯ ಮೇಲೆ. ಸೈನ್ಯದ ಮೇಲಿನ ವೆಚ್ಚ ಬಹಳವಾಗಿತ್ತು. ಇವರ ರಾಜ್ಯದಲ್ಲಿ 4 ಬಗೆಯ ಸೈನಿಕ ವರ್ಗಗಳಿವೆ. ಬಹುಮನಿ ಸಾಮ್ರಾಜ್ಯದಲ್ಲಿ 4 ಬಗೆಯ ಸೈನಿಕ ವರ್ಗಗಳಿದ್ವು. ಅದರಲ್ಲಿ ಕಾಯಂ ಸೈನ್ಯ, ಯುದ್ಧ ಕಾಲದಲ್ಲಿ ನೇಮಕ ಮಾಡಿಕೊಳ್ಳುತ್ತಿದ್ದಂತಹ ಸೈನ್ಯ, ಧರ್ಮ ಯುದ್ಧಕ್ಕಾಗಿ ಸೇರಿಕೊಂಡಂತಹ ಸೈನ್ಯ, ಸುಲ್ತಾನ ಹಾಗೂ ಕೋಟೆಯ ಕಾವಲು ಪಡೆಗಳು,
ಅಶ್ವದಳ, ಗಜದಳ ಮತ್ತೆ ಸಿಡಿಮದ್ದು ಪಡೆಗಳು ಸೈನ್ಯದ ಮುಖ್ಯ ವಿಧಗಳಾಗಿದ್ದು, ಆದಿಲ್ಶಾಹಿ ರಾಜ್ಯದ ಅರಸರುಗಳು ಅನೇಕ ಕೋಟೆ ಕೊತ್ತಲೆಗಳನ್ನ ನಿರ್ಮಾಣ ಮಾಡಿದರು. ಬಿಜಾಪುರದ ಕೋಟೆ ಹೆಚ್ಚು ಸುಭದ್ರವಾಗಿದ್ದಂತಹ ಕೋಟೆಯಾಗಿತ್ತು. ಈ ರೀತಿಯಾಗಿ ಸೇನಾ ವ್ಯವಸ್ಥೆಯನ್ನು ಸಹ ತುಂಬಾ ಉತ್ಕೃಷ್ಟವಾದಂತಹ ಒಂದು ರೀತಿಯಲ್ಲಿ ಮಾಡಿಕೊಂಡಿದ್ರು. ಆಂತರಿಕವಾಗಿ ಮತ್ತೆ ಬೇರೆ ರಾಜ್ಯಗಳ ದಾಳಿಗಳನ್ನ ತಡೆಗಟ್ಟುವಂತಹ ಒಂದು ವ್ಯವಸ್ಥೆಯನ್ನು ಸಹ ಮಾಡಿಕೊಂಡು ಸೇನೆಯನ್ನ ಸುಭದ್ರವಾಗಿ ಇಟ್ಟುಕೊಂಡಿದೆ. ಸುಲ್ತಾನ ರಾಜ್ಯದ ಸರ್ವೋಚ್ಚ ನ್ಯಾಯಾಧಿಕಾರಿಯಾಗಿದ್ದ. ಇಲ್ಲಿ ಸಾಮ್ರಾಜ್ಯದಲ್ಲಿ ರೂಢಿ, ಸಂಪ್ರದಾಯ ಮತ್ತೆ ಇಸ್ಲಾಂ ಮತ ತತ್ವಗಳಿಗನುಸಾರವಾಗಿ ನ್ಯಾಯಪಾಲನೆಯನ್ನ ಮಾಡಲಾಗ್ತಿತ್ತು. ಕಾಜಿಗಳು, ಹಿರಿಯ ಅಧಿಕಾರಿಗಳು ನ್ಯಾಯಪಾಲನೆಯಲ್ಲಿ ರಾಜನಿಗೆ ಅಥವಾ ಸುಲ್ತಾನನಿಗೆ ಸಹಕಾರವನ್ನು ನೀಡುತ್ತಿದ್ದರು. ಇವರ ದಕ್ಷ ಆಡಳಿತದಿಂದಾಗಿ ರಾಜ್ಯವು ಆರ್ಥಿಕ, ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸಿತು. ಈ ರೀತಿ ಆಡಳಿತದಲ್ಲಿ ಸೇನೆಯನ್ನು ಸಹ ನಿಯೋಜನೆ ಮಾಡಿಕೊಂಡು ಯಶಸ್ವಿಯಾದಂತಹ ಆಡಳಿತ ವ್ಯವಸ್ಥೆಯನ್ನ ಬಹುಮನಿ ಸುಲ್ತಾನರು ಮಾಡಿದರು. ಇನ್ನ ಸಮಾಜದಲ್ಲಿದ್ದಂತಹ ಆರ್ಥಿಕ ಮತ್ತು ಧಾರ್ಮಿಕ ವ್ಯವಸ್ಥೆಗಳನ್ನು ನಾವು ನೋಡೋದಾದ್ರೆ ಇಲ್ಲಿ ಬಹುಮನಿ ಸುಲ್ತಾನರ ಆಸ್ಥಾನ ಆಡಳಿತದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ಗಮನಿಸೋದಾದ್ರೆ ಮುಖ್ಯ ಕಸುಬು ವ್ಯವಸಾಯ ಆಗಿತ್ತು. ಗ್ರಾಮ ಜೀವನದ ಮುಖ್ಯ ಉದ್ದೇಶಗಳಲ್ಲಿ ಇದು ಪ್ರಮುಖವಾದಂಥದ್ದು. ಇದರ ಜೊತೆಗೆ ಅನೇಕ ಜನರು ವ್ಯವಸಾಯವನ್ನ ಮಾಡುವುದರಷ್ಟೇ ಅಲ್ಲದೆ ನೇಕಾರಿಕೆ, ಸಕ್ಕರೆ, ಬೆಲ್ಲ ಇವುಗಳ ತಯಾರಿಕೆ, ನೂಲುವುದು, ನೇಯುವುದು, ಚರ್ಮಗಾರಿಕೆ, ಕುಂಬಾರಿಕೆ, ಬಡಗಿತನ, ಅಕ್ಕಸಾಲಿಗ, ಸುಗಂಧಿ, ಶಿಲ್ಪಗಾರಿಕೆ ಮುಂತಾದಂತಹ ಉದ್ಯೋಗಗಳು ಸಮಾಜದಲ್ಲಿ ಪ್ರಚಲಿತದಲ್ಲಿದ್ದವು. ದಾಬೋಲ್, ರಾಜಾಪುರ, ಚೌಲಾ, ಗೋವಾ ಈ ಕಾಲದ ಪ್ರಮುಖವಾದಂತಹ ಬಂದರುಗಳಾಗಿವೆ. ಅಂದ್ರೆ ವಿದೇಶಿ ವ್ಯಾಪಾರಕ್ಕೂ ಸಹ ಇವರು ಆದ್ಯತೆಯನ್ನು ಕೊಟ್ಟಿದ್ರು. ಹೆಚ್ಚಾದಂತಹ ವಸ್ತುಗಳನ್ನ ಬೇರೆ ದೇಶಗಳಿಗೆ ಮಾರಾಟ ಮಾಡ್ತಿದ್ರು, ಬೇಕಾದಂತಹ ವಸ್ತುಗಳನ್ನ ತರಿಸ್ಕೊಳ್ತಿದ್ರು. ಈ ನಿಟ್ಟಿನಲ್ಲಿ ದಾಬೋಲ್, ರಾಜಾಪುರ, ಚೌಲಾ, ಗೋವಾ ಇವು ಪ್ರಮುಖವಾದಂತಹ ರೇವು ಪಟ್ಟಣಗಳು ಅಥವಾ ಬಂದರುಗಳಾಗಿವೆ. ರೇಷ್ಮೆ, ಮದ್ಯ, ಚಿನ್ನ, ಬೆಳ್ಳಿ, ತಾಮ್ರ, ತವರ, ಸೀಸ, ಗಾಜು ಮತ್ತು ಕುದುರೆಗಳು ಪ್ರಮುಖವಾದಂತಹ ಆಮದುಗಳಾಗ್ತಿದ್ವು. ವ್ಯಾಪಾರ ಹಾಗೂ ವೃತ್ತಿ ಸಂಘಗಳು ಅಸ್ತಿತ್ವದಲ್ಲಿದ್ವು. ಬಹುಮನಿ ಸುಲ್ತಾನರ ಕಾಲದಲ್ಲಿ ಒಂದು ಅನ್ನುವಂತಹ ಬಂಗಾರದ ನಾಣ್ಯ ಚಲಾವಣೆಯಲ್ಲಿತ್ತು. ಲಾರಿ, ಟಂಕ ಅನ್ನುವಂತಹ ಬೆಳ್ಳಿ ನಾಣ್ಯಗಳನ್ನು ಸಹ ಟಂಕಿಸಿ ಮುದ್ರಿಸಲಾಗ್ತಿತ್ತು. ಇವುಗಳು ಸಹ ವ್ಯವಹಾರದಲ್ಲಿ ಚಲಾವಣೆಯಲ್ಲಿ ಇರ್ತಿದ್ವು. ನಂತರ ಸಮಾಜದಲ್ಲಿ ಬಂದ್ರೆ ಅವಿಭಕ್ತ ಕುಟುಂಬ ಪದ್ಧತಿ ರೂಢಿಯಲ್ಲಿತ್ತು. ಈ ಅವಿಭಕ್ತ ಕುಟುಂಬ ಪದ್ಧತಿಯಲ್ಲಿ ಪಿತೃಪ್ರಧಾನ ಕುಟುಂಬಗಳು ಮುಂದುವರೆದಿದ್ವು. ಜಾತಿ ಪದ್ಧತಿ ಹಾಗೂ ಬಹುಪತ್ನಿತ್ವ ಪದ್ಧತಿಗಳು ರೂಢಿಯಲ್ಲಿರುತ್ತಿದ್ವು. ಭಕ್ತಿ ಪಂಥದ ಹರಿದಾಸರು ಮತ್ತು ಮುಸ್ಲಿಂ ಸೂಫಿ ಸಂತರು ಎರಡು ಸಮಾಜಗಳಲ್ಲೂ ಸಹ ಪ್ರೀತಿಯನ್ನ ಬೆಳೆಸಲಿಕ್ಕೆ ಪ್ರಯತ್ನಿಸುತ್ತಿದ್ರು. ಮುಸ್ಲಿಂ ಸಮಾಜದಲ್ಲಿ ಸುನ್ನಿ, ಶಿಯಾ, ಸೈಯದ್, ಶೇಖ್ ಮತ್ತೆ ಪಠಾಣ ಅನ್ನುವಂತಹ ವರ್ಗ ವಿಂಗಡಣೆ ಇರ್ತಿತ್ತು. ಮುಸ್ಲಿಂ ಸ್ತ್ರೀಯರಲ್ಲಿ ಪರದಾ ಪದ್ಧತಿ ರೂಢಿಯಲ್ಲಿತ್ತು. ಶಿಕ್ಷಣ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳನ್ನು ನಾವು ಗಮನಿಸುವುದಾದರೆ ಬಹುಮನಿ ಸುಲ್ತಾನ
ಸುಲ್ತಾನರು ಇವುಗಳಿಗೂ ಸಹ ಅಪಾರವಾದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ವಿಜಯನಗರ ಕಾಲದಲ್ಲಿ ಆರಂಭ ಆದಂತಹ ಈ ಒಂದು ವಾಸ್ತುಶಿಲ್ಪ ಶೈಲಿ ಪದ್ಧತಿಯನ್ನ ಇವರು ಸಹ ಅವ್ಯಾಹತವಾಗಿ ಮುಂದುವರಿಸಿಕೊಳ್ತಾ ಬಂದರು. ಇವರು ತಮ್ಮದೇ ಆದಂತಹ ವಾಸ್ತುಶಿಲ್ಪ ಶೈಲಿಯನ್ನ ಬಿಟ್ಟುಕೊಟ್ಟಿದ್ದಾರೆ. ಜೊತೆಗೆ ಶಿಕ್ಷಣಕ್ಕೂ ಸಹ ಅಪಾರವಾದಂತಹ ಪ್ರೋತ್ಸಾಹವನ್ನ ಕೊಟ್ಟರು. ಇವರ ಶೈಕ್ಷಣಿಕ ನೀತಿಯು ಇಸ್ಲಾಂ ಸಂಸ್ಕೃತಿಯನ್ನ ಬೆಳೆಸುವಂತದ್ದಾಗಿತ್ತು. ಮುಕ್ತಬಾ ಅನ್ನುವಂತ ಶಾಲೆಗಳಿದ್ದು ಇವರ ಕಾಲದಲ್ಲಿ. ಮುಕ್ತಬಾ ಶಾಲೆ ಶಿಕ್ಷಣಕ್ಕೆ ಬಂದ್ರೆ ಮುಕ್ತಬಾ ಅನ್ನುವಂತ ಶಾಲೆಗಳನ್ನ ತೆರೆದಿದ್ರು. ಇದು ಇಸ್ಲಾಂ ಶಿಕ್ಷಣವನ್ನ ಬೋಧಿಸುವಂತಹ ಶಾಲೆಗಳಾಗಿದ್ದವು. ಜೊತೆಗೆ ಇವು ಮಸೀದಿಗಳ ನಿಯಂತ್ರಣದಲ್ಲಿ ಕಾರ್ಯವನ್ನು ನಿರ್ವಹಿಸಿದವು. ಮುಕ್ತಬಾ ಈ ಶಾಲೆಗಳಲ್ಲಿ ಅಕ್ಷರ ಜ್ಞಾನ, ಧರ್ಮ, ಕಾನೂನು, ಕಾವ್ಯ, ಅಲಂಕಾರಗಳನ್ನ ಬೋಧಿಸಲಾಗ್ತಿತ್ತು. ಮದರಸಾಗಳು ಉನ್ನತ ಶಿಕ್ಷಣದ ಕೇಂದ್ರಗಳಾಗಿದ್ದವು. ಸ್ವತಃ ವಿದ್ವಾಂಸನಾಗಿದ್ದಂತಹ ಮೊಹಮ್ಮದ್ ಗವಾನ್ ಬೀದರ್ನಲ್ಲಿ ಇಸ್ಲಾಂ ಮತ ಮತ್ತು ಕಾನೂನಿನ ಶಿಕ್ಷಣವನ್ನ ಪ್ರೋತ್ಸಾಹಿಸಲಿಕ್ಕೋಸ್ಕರ ಮದರಸವನ್ನ ಸ್ಥಾಪಿಸಿದ. ಈ ಮದರಸವನ್ನೇ ಮಹಾವಿದ್ಯಾಲಯ ಅಂತ ಕರೆದಿದ್ರು. ಈ ಮದರಸದ ಸಂಸ್ಥಾಪಕ ಮೊಹಮ್ಮದ್ ಗವಾನ್. ನಾವು ಹಿಂದೆ ತಿಳ್ಕೊಂಡಿದ್ವಿ ಮೊಹಮ್ಮದ್ ಗವಾನನ ಒಂದು ಚರಿತ್ರೆ. ಹೇಗೆ ಮೊರನೇ ಮೊಹಮ್ಮದ್ ಶಾನ ಮಂತ್ರಿಯಾಗಿದ್ದಂತಹ ಮೊಹಮ್ಮದ್ ಗವಾನ್ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾನೆ. ಈತ ಸ್ಥಾಪನೆ ಮಾಡಿದಂಥದ್ದೇ ಮದ್ರಸಾ ಅಥವಾ ಮಹಾವಿದ್ಯಾಲಯ. ಇದರ ಒಂದು ಚಿತ್ರಣವನ್ನು ನಾವು ಗಮನಿಸೋದಾದ್ರೆ, ಈ ಬೀದರ್ನಲ್ಲಿ ನಿರ್ಮಾಣ ಆದಂತಹ ಮದ್ರಸಾ ಈ 242 ಅಡಿ ಉದ್ದ, ಮತ್ತೆ 222 ಅಡಿ ಅಗಲ ಇದ್ದಂತಹ ಒಂದು ವಿಶಾಲವಾದಂತಹ ಒಂದು ಶಿಕ್ಷಣದ ವಿದ್ಯಾಲಯ ಆಗಿತ್ತು. 56 ಅಡಿ ಎತ್ತರ ಇದ್ದು 3 ಅಂತಸ್ತಿನ ದಖನ್ನಿನ ಶೈಲಿಯಲ್ಲಿ ನಿರ್ಮಾಣವಾದಂತಹ ಭವ್ಯವಾದಂತಹ ಕಟ್ಟಡ ಈ ಒಂದು ಮದ್ರಸಾ ಆಗಿತ್ತು. ಇದರಲ್ಲಿ 3000 ಹಸ್ತಪ್ರತಿಗಳುಳ್ಳ ಗ್ರಂಥಾಲಯ ಇತ್ತು. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಮತ್ತೆ ಸಾಂಪ್ರದಾಯಿಕ ವ್ಯಕ್ತಿಗಳಿಗೆ ಉಳ್ಕೊಳ್ಳಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ತಂಗುದಾಣವನ್ನು ಸಹ ನಿರ್ಮಿಸಲಾಗಿತ್ತು. ಈ ವಿಶ್ವವಿದ್ಯಾಲಯದಲ್ಲಿ ಖಗೋಳಶಾಸ್ತ್ರ, ವ್ಯಾಕರಣ, ಗಣಿತ, ತತ್ವಶಾಸ್ತ್ರ, ಇತಿಹಾಸ, ರಾಜನೀತಿಗಳ ಅಧ್ಯಯನವನ್ನ ನಡೆಸಲಾಗುತ್ತಿತ್ತು. ಇಲ್ಲಿ ಶಿಕ್ಷಣವನ್ನು ಪಡೆಯಲಿಕ್ಕೆ ಅನೇಕ ರಾಷ್ಟ್ರಗಳಿಂದ, ರಾಜ್ಯಗಳಿಂದ ಬಂದು ಇಲ್ಲಿ ಕಲಿತು ಹೋಗ್ತಿದ್ರು. ಅಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿತ್ತು ಈ ಮೊಹಮ್ಮದ್ ಗವಾನ್ ನಿರ್ಮಿಸಿದಂತಹ ಈ ಒಂದು ಮದರಸಾ. ನಂತರ ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಬಂದ್ರೆ, ಬಹುಮನಿ ಸುಲ್ತಾನರು ಇಂಡೋ ಸಾಸಾನಿಕ್ ಶೈಲಿಯ ವಾಸ್ತುಶಿಲ್ಪವನ್ನ ಬೆಳೆಸಿದ್ರು. 1ನೇಯ ಆದಿಲ್ ಶಾನ ನಿರ್ಮಾಣ ಮಾಡಿದಂತಹ ಜಾಮಿಯಾ ಮಸೀದಿ ಈ ಕಾಲದ ಒಂದು ಮುಖ್ಯವಾದಂತಹ ಸ್ಮಾರಕಗಳಲ್ಲಿ ಒಂದಾಗಿದೆ. ಇಬ್ರಾಹಿಂ ರೋಜಾ, ಗೋಲ್ ಗುಂಬಜ್, ಗಗನ್ ಮಹಲ್, ಅಸಾರ್ ಮಹಲ್ ಪ್ರಮುಖವಾದಂತಹ ಸ್ಮಾರಕಗಳಾಗಿದ್ದವು. ಈ ಸ್ಮಾರಕಗಳಿಂದಾಗಿ ಆದಿಲ್ ಶಾಹಿಗಳು ವಿಶ್ವವಿಖ್ಯಾತಿಯಾಗಿದ್ದಾರೆ. ವಿಶ್ವದ ಶ್ರೇಷ್ಠ ಕಟ್ಟಡಗಳಲ್ಲಿ ವಿಜಯಪುರದಲ್ಲಿ ನಿರ್ಮಾಣ ಆಗಿರುವಂತಹ ಗೋಲ್ ಗುಂಬಜ್ ಒಂದಾಗಿದೆ. ಇದರ ವಿಸ್ತೀರ್ಣವನ್ನು ನಾವು ಗಮನಿಸುವುದಾದ್ರೆ 1800 ಚದರ ಅಡಿ ವಿಸ್ತೀರ್ಣವನ್ನ ಈ ಒಂದು ಗೋಲ್ ಗುಮ್ಮಟ ಹೊಂದಿದೆ. 4 ಮೂಲೆಗಳಲ್ಲೂ ಸಹ
7 ಅಂತಸ್ತಿನ ಒಂದೊಂದು ಮಿನಾರ್ಗಳಿವೆ. ಮಧ್ಯದಲ್ಲಿ ಬೃಹತ್ತಾದಂತಹ ಗುಮ್ಮಟ ಇದೆ. ಇಲ್ಲಿ ಪಿಸುಮಾತಿನ ಮೊಗಸಾಲೆಯನ್ನು ನಾವು ಕಾಣಬಹುದು. ಈ ಗೋಲ್ ಗುಂಬಜ್ರ ಒಂದು ವಿಶೇಷತೆಯನ್ನು ನಾವು ಗಮನಿಸೋದಾದ್ರೆ, ಇದು ಕರ್ನಾಟಕ ರಾಜ್ಯದ ವಿಜಯಪುರದಲ್ಲಿ ಈ ಒಂದು ಸ್ಮಾರಕವನ್ನು ನಾವು ಕಾಣ್ತೀವಿ. ಇದನ್ನ ನಿರ್ಮಾಣ ಮಾಡಿದಂಥವನು ಮೊಹಮ್ಮದ್ ಆದಿಲ್ ಶಾ ನಿರ್ಮಾಣ ಮಾಡ್ದ ಅಂತ ಹೇಳ್ಕೊಂಡು ಬಂದಿದೆ. ಇದರ ಕಟ್ಟಡದ ನಿರ್ಮಾಣ ಕಾರ್ಯ ಸುಮಾರು ಸಾಲಿವಾಹನ ಶಕೆ 1626ರಲ್ಲಿ ಪ್ರಾರಂಭ ಆಯಿತು, 1656ರಲ್ಲಿ ಮುಗಿಯಿತು ಅಂತೇಳಿ ದಾಖಲೆಗಳು ತಿಳಿಸುತ್ತವೆ. ಸುಮಾರು 51 ಮೀಟರ್ ಎತ್ತರವನ್ನು ಹೊಂದಿದ್ದು ವಿಶಾಲವಾದಂತಹ ಗುಮ್ಮಟ ಇದಾಗಿದೆ. ಗುಮ್ಮಟದಲ್ಲಿ 4 ಕಂಬಗಳಿದ್ದು ಅವುಗಳಿಂದ ಮೇಲೆ ಹತ್ತಲು ಮೆಟ್ಟಿಲುಗಳನ್ನು ನಾವು ಕಾಣಬಹುದು, ನಿರ್ಮಾಣ ಮಾಡಿದ್ದಾರೆ. ಗುಮ್ಮಟ ಗೋಳಾಕಾರದ ಗೋಡೆಯಲ್ಲಿ ಒಂದು ಬದಿಯಲ್ಲಿ ನಿಂತು ಪಿಸುಗುಟ್ಟಿದರೆ ಮತ್ತೊಂದು ಬದಿಯಲ್ಲಿ ಕಿವುಗೊಟ್ಟು ಆಲಿಸಬಹುದಾಗಿರುವುದು ಇದರ ಒಂದು ವಿಶೇಷತೆಯಾಗಿದೆ. ಇದು ಭಾರತದ ಅತ್ಯಂತ ದೊಡ್ಡ ಗುಮ್ಮಟವೂ ಸಹ ಹೌದು. ಈ ರೀತಿಯಾಗಿ ಈ ಒಂದು ಗೋಲ ಗುಮ್ಮಟದ ವೈಶಿಷ್ಟ್ಯತೆಯನ್ನು ನಾವು ಕಾಣ್ತೀವಿ. ಇಂತಹ ಒಂದು ಅದ್ಭುತವಾದಂತಹ ಕೊಡುಗೆಯನ್ನು ಕೊಟ್ಟಂತವರು ಬಹುಮನಿ ಸುಲ್ತಾನ್. ಇವರ ಕಾಲದಲ್ಲಿ ರಾಜರುಗಳಿದ್ರು, ಮಂತ್ರಿಗಳಿದ್ರು, ರಾಜನಿಗೆ ನೆರವಾಗಲಿಕ್ಕೆ ಕಾಜಿಗಳು ಸಹ ಇರ್ತಿದ್ರು. ಇವರನ್ನ ಈ ರೀತಿಯಾಗಿ ವಿವಿಧ ಹೆಸರುಗಳಿಂದ ಕರೀತಿದ್ರು. ಅಮಾತ್ಯ ಅಂತ ಅಂದ್ರೆ ರಾಜನಿಗೆ ವಿವಿಧ ಕಾರ್ಯಗಳಲ್ಲಿ ನೆರವಾಗುತ್ತಿದ್ದಂತವನ್ನ ಅಮಾತ್ಯ ಅಂತ ಕರಿತೀವಿ. ಈತನನ್ನ ಮಂತ್ರಿ ಅಂತಲೂ ಸಹ ಕರೀತಾರೆ. ರಾಯಸಂ ಅಂತ ಕರೀತಿದ್ರು. ರಾಯಸಂ ಅಂತಂದ್ರೆ ಸಚಿವಾಲಯದ ಕಾರ್ಯದರ್ಶಿ ಅಂತ ಉಲ್ಲೇಖಿಸಲಾಗುತ್ತೆ. ಕರಣಿಕ ಲೆಕ್ಕಪತ್ರಗಳನ್ನ ಇಡುವಂತವನು. ಮನೆ ಪ್ರಧಾನಿ, ಅರಮನೆಯ ಮೇಲ್ವಿಚಾರಕ, ಕಾರ್ಯಕರ್ತ, ರಾಜನ ಕೆಲಸಗಳನ್ನ ನೆರವೇರಿಸುವಂತವನು. ಅಮರನಾಯಕರು, ವಿಜಯನಗರದ ಅರಸರಿಗೆ ಅಧೀನವಾಗಿದ್ದಂತ ಅನೇಕ ನಾಯಕರು ರಾಜನಿಗೆ ಯುದ್ಧಗಳಲ್ಲಿ ಸಹಾಯ ಮಾಡುತ್ತಿದ್ದಂಥವರನ್ನ ಈ ರೀತಿ ಕರೆತಿದ್ರು. ವಕೀಲ್ ಇ ಸುಲ್ತಾನ್, ವಕೀಲ್ ಇ ಸುಲ್ತಾನ್ ಅಂದ್ರೆ ಪ್ರಧಾನಮಂತ್ರಿ. ಅಫಾಕಿಗಳು ಅಂತಂದ್ರೆ ಇರಾನ್, ಟ್ರಾನ್ಸ್ಕೋನಿಯಾ ಮತ್ತು ಇರಾಕಿನಿಂದ ವಲಸೆ ಬಂದಂತವರು. ಅಮೀರ್ ಇ ಜುಮ್ಲಾ ಆರ್ಥಿಕ ಮಂತ್ರಿ, ಕಂದಾಯ ನಿರ್ವಾಹಕ ಅಂತ ಸಹ ಕರೆತಿದ್ರು ಆತನನ್ನ. ಮುಸ್ತಾಫ್ ಉಲ್ ಮುಲ್ಕ್ ಸಹಾಯಕ ಆರ್ಥಿಕ ಮಂತ್ರಿ. ನಾಜಿರ್ ಇ ಅಶ್ರಫ್ ವಿದೇಶಿ ಮಂತ್ರಿ. ಈ ರೀತಿಯಾಗಿ ವಿವಿಧ ಹೆಸರುಗಳಿಂದ ಮುಸ್ಲಿಮರು ತಮಗೆ ಸೇವೆಯನ್ನು ಸಲ್ಲಿಸುತ್ತಿದ್ದಂತಹ ಅಧಿಕಾರಿಗಳಿಗೆ, ಮಂತ್ರಿಮಂಡಲಕ್ಕೆ ಹೆಸರುಗಳನ್ನು ಇಟ್ಟು ಕುರಾನ್ನ ಒಂದು ಆಡಳಿತದಂತೆ, ಕುರಾನ್ನಲ್ಲಿ ಉಲ್ಲೇಖಿಸಿದಂತೆ ಅವರೇನ್ ಮಾಡಿದ್ರು, ಆಡಳಿತವನ್ನು ನಡೆಸ್ತಿದ್ರು. ಇಷ್ಟು ಈ ಒಂದು ಬಹುಮನಿ ಸುಲ್ತಾನ್. ವಿದ್ಯಾರ್ಥಿಗಳೇ, ಈ ಅಧ್ಯಾಯದಲ್ಲಿ ನಾವು ಗಮನಿಸಬೇಕಾದಂತಹ ಮತ್ತೊಂದು ಅಂಶ ಅನ್ನೋದಾದ್ರೆ, ಮಹಮ್ಮದ್ ಗವಾನನ ಕಾಲಕ್ಕೆ ಹೋದಂತಹ ಸಂದರ್ಭದಲ್ಲಿ ಮಹಮ್ಮದ್ ಗವಾನನ ತರುವಾಯ ಇದು 5 ಶಾಹಿ ರಾಜ್ಯಗಳಾಗಿ, ಬಹುಮನಿ ಸಾಮ್ರಾಜ್ಯ 5 ಶಾಹಿ ರಾಜ್ಯಗಳಾಗಿ ವಿಂಗಡಣೆ ಆಯಿತು ಅಂತ ತಿಳ್ಕೊಂಡು. ಯಾವುವು 5 ಶಾಹಿ ರಾಜ್ಯಗಳು? ಮಹಮ್ಮದ್ ಗವಾನನ ಶಿರಚ್ಛೇದನ ಆಗುತ್ತೆ 3ನೇ ಮಹಮ್ಮದ್ ಶಾನ ಆದೇಶದ ಮೇರೆಗೆ. ಸಾಯುವಂತಹ ಸಂದರ್ಭದಲ್ಲಿ ಮಹಮ್ಮದ್ ಗವಾನ್ ಒಂದು ಮಾತನ್ನ ಹೇಳ್ತಾನೆ, ವಯಸ್ಸಾದಂತಹ ಮುಖನಾದಂತಹ ನನ್ನ ಸಾವು ನನಗೇನು ಬೇಸರವನ್ನ ತರಿಸ್ತಿಲ್ಲ, ಆದ್ರೆ ಈ ನನ್ನ ಸಾವು ಈ ಬಹುಮನಿ ಸುಲ್ತಾನರ ಅವನತಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾನೆ ಶಿರಚ್ಛೇದನದ ಸಂದರ್ಭದಲ್ಲಿ. ಆತನ ತರುವಾಯ ಬಹುಮನಿ ಸಾಮ್ರಾಜ್ಯದ ಆಡಳಿತ ದುರ್ಬಲ ಆಗುತ್ತೆ. ಆ ಬಹುಮನಿ ಸಾಮ್ರಾಜ್ಯ 5 ಶಾಹಿ ಸಾಮ್ರಾಜ್ಯಗಳಾಗಿ ವಿಂಗಡಣೆ ಆಗುತ್ತೆ. ಯಾವುವು ಆ 5 ಶಾಹಿ ಸಾಮ್ರಾಜ್ಯಗಳು? ಮೊದಲನೇದು, ಅಹಮದ್ ನಗರದಲ್ಲಿ ಆಳ್ವಿಕೆಯನ್ನು ಮಾಡುತ್ತಿದ್ದಂತಹ ಬಹುಮನಿ ಸುಲ್ತಾನರನ್ನ
ನಿಜಾಂ ಶಾಹಿ ನಿಮಿಷ 5 ಶಾಹಿ ರಾಜ್ಯಗಳಾಗಿ ವಿಂಗಡಣೆ ಆಗುತ್ತೆ. ಬಹುಮನಿ ಸಾಮ್ರಾಜ್ಯ 1 2 ಯಾವ 5 ಶಾಹಿ ರಾಜ್ಯಗಳು? ಮೊದಲನೇ ಅಹಮದ್ ನಗರ, ಎರಡನೇ ಬಿಜಾಪುರ, ಬೀದರ್, ಬಿರಾರ್, ಬೀದರ್ ನಾಲ್ಕನೇದು, ಐದನೇದಾಗಿ ಗೋಲ್ಕೊಂಡ. ಅದರಲ್ಲಿ ಮೊದಲೇ ಅಹಮದ್ ನಗರ, ಇದನ್ನ ನಿಜಾಂ ಶಾಹಿ ಅಂತ ಕರೀತಾರೆ. ಎರಡನೇದು ಬಿಜಾಪುರದಲ್ಲಿ ಆಳ್ವಿಕೆಯನ್ನು ಮಾಡುತ್ತಿದ್ದಂತ ಬಿಜಾಪುರದ ಸುಲ್ತಾನರನ್ನ ಆದಿಲ್ ಶಾಹಿಗಳು ಅಂತ ಕರೀತಾರೆ. ಬಿರಾರಲ್ಲಿ ಆಳ್ವಿಕೆಯನ್ನು ಮಾಡುತ್ತಿದ್ದಂತ ಬಹುಮನಿ ಸುಲ್ತಾನರನ್ನ ಇಮಾಮ್ ಶಾಹಿ. ಬೀದರ್ನಲ್ಲಿ ಆಳ್ವಿಕೆಯನ್ನು ಮಾಡುತ್ತಿದ್ದಂತಹ ಮುಸ್ಲಿಂ ದೊರೆಗಳನ್ನ ಗುರೀಬ್ ಶಾಹಿ ಅಂತ. ನಂತರ ಆಂಧ್ರ ಪ್ರದೇಶದ ಗೋಲ್ಕೊಂಡ, ಇಲ್ಲಿ ಆಳ್ವಿಕೆಯನ್ನು ಮಾಡುತ್ತಿದ್ದಂತಹ ಬಹುಮನಿ ಸುಲ್ತಾನರನ್ನ ಕುತುಬ್ ಶಾಹಿ. ಈ ರೀತಿ 6 ಶಾಹಿ ಮನೆತನಗಳಾಗಿ ವಿಜಯನಗರ ಬಹುಮನಿ ಸಾಮ್ರಾಜ್ಯ ಅರಿದು ಹಂಚಿ ಹೋಗುತ್ತೆ, ವಿಂಗಡಣೆ ಆಗಿದ್ದು ಸಾಲಿವಾಹನ ಶಕೆ 1518. ಈ ರೀತಿ ಈ ಒಂದು ಬಹುಮನಿ ಸಾಮ್ರಾಜ್ಯ ಶಾಹಿ ಸಂಸ್ಥಾನಗಳಾಗಿ ಹೊರಹೊಮ್ಮುತ್ತೆ. ಅರ್ಥ ಇದೆಯಾ? ಇವು 5 ಶಾಹಿ ರಾಜ್ಯಗಳು. ನಂತರ ಇನ್ನು ಕೆಲವೊಂದು ವಿಚಾರಗಳನ್ನು ನಾವಿಲ್ಲಿ ಗಮನಿಸುವುದಾದ್ರೆ, ಎರಡನೇ ಇಬ್ರಾಹಿಂ ಆದಿಲ್ ಶಾನ್ ಮಹಿಪತಿ ದಾಸರ ಭಾಗವತ ಪ್ರವಚನದಿಂದ ಆಕರ್ಷಿತನಾಗಿದ್ದ. ಅವರನ್ನ ತನ್ನ ಆಸ್ಥಾನದಲ್ಲಿ ಖಾಜಾನ್ದಾರ್ ಅಧಿಕಾರಿಯನ್ನಾಗಿ ನೇಮಿಸಿದ್ದ. ಮಹಿಪತಿ ದಾಸರ ಭಾಗವತದ ಭಕ್ತಿ ರಸವು ದಿವಾನ ಬಾದಶಹನ ಅಂತರಂಗದ ಅರಮನೆಯಲ್ಲಿ ಪ್ರವೇಶಿಸಿತ್ತು ಅಂತಂದ್ರೆ ಅಷ್ಟೊಂದು ಅದ್ಭುತವಾದಂತಹ ಒಂದು ಪ್ರವಚನವನ್ನ ನಡೆಸಿದ್ರು. ಆ ಒಂದು ಪ್ರವಚನಕ್ಕೆ ಈತ ಪರವಶನಾಗಿದ್ದ. ಎರಡನೇ ಇಬ್ರಾಹಿಂ ಆದಿಲ್ ಶಾ. ಇಷ್ಟು ವಿಜಯನಗರ ಸಾಮ್ರಾಜ್ಯ ಮತ್ತೆ ಬಹುಮನಿ ಸಾಮ್ರಾಜ್ಯ. ಈ ಸಾಮ್ರಾಜ್ಯಗಳ ಮೂಲ, ಆಡಳಿತ, ಬೆಳವಣಿಗೆ, ವಿಸ್ತಾರ, ಅವನತಿ, ಕಲೆ, ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆಗಳು, ನಂತರ ಇವರ ಕಾಲದಲ್ಲಿ ರಚನೆಯಾದಂಥ ಕೃತಿಗಳು, ರಾಜಾಶ್ರಯವನ್ನು ಪಡೆದಂಥ ಕವಿಗಳು, ಭಾಷೆಯ ಬೆಳವಣಿಗೆ ಮುಂತಾದಂತಹ ವಿಚಾರಗಳನ್ನು ನಾವು ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಅರ್ಥ ಆಗಿದೆಯಾ ವಿದ್ಯಾರ್ಥಿಗಳೇ? ಏನಾದರೂ ಸಮಸ್ಯೆಗಳಿದೆಯಾ? ಯಾವುದಾದ್ರೂ ಅರ್ಥ ಆಗಿಲ್ವಾ? ಅರ್ಥ ಆಗಿದೆ ತಾನೆ? ಗಾಡ್. ಮಕ್ಕಳೇ, ಈ ಬಹುಮನಿ ಸಾಮ್ರಾಜ್ಯದ ವಿಸ್ತಾರವನ್ನು ನಾವು ಗಮನಿಸೋದಾದ್ರೆ, ಭಾರತದ ನಕ್ಷೆಯಲ್ಲಿ ಇದು ಉತ್ತರದಲ್ಲಿ ಬಿರಾರ್ನಿಂದ ಹಿಡಿದು ದೌಲತಾಬಾದ್, ಅಹಮದ್ ನಗರ, ವಿಜಯಪುರ, ಗೋಲ್ಕೊಂಡ, ಬೀದರ್,
ಗೋವಾ, ಇದರ ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ಗಡಿಗಳವರೆಗೆ ವಿಸ್ತಾರವಾದಂತಹ ಭೂಪ್ರದೇಶವನ್ನ ಆಕ್ರಮಣ ಮಾಡಿಕೊಂಡಿದ್ರು. ವಿಶಾಲವಾದಂತಹ ಭೂಪ್ರದೇಶವನ್ನು ಆಕ್ರಮಣವನ್ನ ಮಾಡಿಕೊಂಡಂತಹ ಬಹುಮನಿ ಸುಲ್ತಾನರು ಸುಮಾರು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿ ಯಶಸ್ವಿಯಾದಂತಹ ಆಡಳಿತವನ್ನ ನೀಡುವುದರ ಜೊತೆಗೆ ಕಲೆ, ಸಾಹಿತ್ಯ, ಸಂಸ್ಕೃತಿ, ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಉತ್ತಮವಾದಂತಹ ಕೊಡುಗೆಗಳನ್ನು ನೀಡಲು ಸಾಲಿವಾಹನ ಶಿಕೆ 1147ರಿಂದ 1686ರವರೆಗೂ ಸಹ ಇವರ ಆಳ್ವಿಕೆ ಇತ್ತು. ಇವರಿಗೆ ಪ್ರಬಲ ಪ್ರತಿಸ್ಪರ್ಧಿಗಳು ವಿಜಯನಗರ ಸಾಮ್ರಾಜ್ಯ ಮತ್ತು ತೆಲಂಗಾಣದ ಅರಸರುಗಳಾಗಿದ್ದರು. ಆದರೂ ಸಹ ಇಲ್ಲಿ ವಿಜಯನಗರ ಮತ್ತು ಇತರ ಆಡಳಿತ ವ್ಯವಸ್ಥೆಗೆ ಹೋಲಿಕೆ ಮಾಡಿಕೊಂಡ್ರೆ ಅಷ್ಟೊಂದು ಉದಾರವಾದಂತಹ ಆಡಳಿತವನ್ನ ನೀಡಲಿಲ್ಲವಾದರೂ ಸಹ ಹೊಸದಾದಂತಹ ಒಂದು ಸಂಸ್ಕೃತಿ, ವಾಸ್ತುಶಿಲ್ಪ ಶೈಲಿಯ ಬೆಳವಣಿಗೆಗೆ ಈ ಒಂದು ಬಹುಮನಿ ಸುಲ್ತಾನರು ಕಾರಣಕರ್ತರಾದರು. ಇವರ ಕಾಲದಲ್ಲಿ ಅವನತಿಗೆ ಒಳಗಾದಂತಹ ವಿಜಯನಗರ ಸಾಮ್ರಾಜ್ಯ ಎಷ್ಟು ವೈಭವವನ್ನು ಕಾಣ್ತೋ ಕೆಲವೇ ದಿನಗಳಲ್ಲಿ ಅಷ್ಟೇ ಅವನತಿಯನ್ನು ಸಹ ಕಾಣ್ತು. ಮುಸ್ಲಿಂ ದೊರೆಗಳ ಆಕ್ರಮಣದಿಂದ ವಿಜಯನಗರ ಸಾಮ್ರಾಜ್ಯದಲ್ಲಿದ್ದಂತಹ ಅನೇಕ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತಹ ದೇವಾಲಯಗಳು, ಗುಡಿಗೋಪುರಗಳು ಇವರ ದಾಳಿಗೆ ತುತ್ತಾಗಿ ಶಿಥಿಲಗೊಂಡು ಮುಸ್ಲಿಂ ಅರಸರು ಆ ಒಂದು ದೇವಾಲಯಗಳ ಶಿಲಾಬಾಲಿಕೆಯರನ್ನ, ಶಿಲೆಗಳನ್ನ, ಕುದುರೆ ಸಾಲು, ಒಂಟೆ ಸಾಲು, ಕಡಲೆಕಾಳು ಗಣಪತಿ, ಸಾಸಿವೆ ಕಾಳು ಗಣಪತಿ, ಅನೇಕ ವಿಗ್ರಹಗಳನ್ನ ಭಿನ್ನ ಮಾಡುವುದರ ಮೂಲಕ ವಿಗ್ರಹ ಭಂಜಕ ಅನ್ನುವಂತಹ ಒಂದು ಹೆಸರನ್ನು ಸಹ ಈ ಒಂದು ಬಹುಮನಿ ಸುಲ್ತಾನರು ಪಡೆದರು. ಜೊತೆಗೆ ಇವರು ಸರ್ವಧರ್ಮ ಸಹಿಷ್ಣುತೆಗಳಾಗಿರಲಿಲ್ಲ. ಇಸ್ಲಾಂ ಧರ್ಮಕ್ಕೆ ಮಾತ್ರ ಆದ್ಯತೆಯನ್ನು ಕೊಡ್ತಿದ್ರು. ಇತರ ಧರ್ಮದ ಒಂದು ಆಚರಣೆಗೆ ಇಲ್ಲಿ ಅವಕಾಶ ಇರಲಿಲ್ಲ. ಇತರ ಧರ್ಮೀಯರ ದೇವಾಲಯಗಳನ್ನ, ಬಸದಿಗಳನ್ನ, ಚೈತ್ಯಾಲಯಗಳನ್ನ ನಾಶಪಡಿಸುವಂತಹ ಒಂದು ಕೈಂಕರ್ಯವನ್ನ ಈ ಬಹುಮನಿ ಸುಲ್ತಾನರು ಕೈಗೊಂಡಿದ್ದರು. ಅನೇಕ ದೇವಾಲಯಗಳು ಇವರ ಆಕ್ರಮಣಕ್ಕೆ ಇಂದಿಗೂ ಸಹ ಮೂಕ ಸಾಕ್ಷಿಯಾಗಿ ನಿಂತಿರುವುದನ್ನು ನಾವು ಕಾಣಬಹುದು.